परमेश्वरा जगदीश्वरा कलबुर्गी श्री शरण बसवेश्वरा कलबुर्गी श्री शरण बसवेश्वरा जनन सालुक्य मर्दन के नीनाद किरण अरल जिंदगियल्ली निन्नय जनन सालुक्य मर्दन के नीनाद किरण नित्यವು ಮಾಡುವೆ ಗುರುವಿನ ಸ್ಮರಣ ನಿತ್ಯವು ಮಾಡುವೆ ಗುರುವಿನ ಸ್ಮರಣ ಸತ್ಯದಾಯಕ ಜ್ಯೋತಿ श्री शरण बसवेश्वर परमेश्वर
ಸೌಂಡ್ ಕೊಡು. ಯಾವತ್ತು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಸುಕ್ಷೇತ್ರ ಏಕ್ತಾಪುರ ಗ್ರಾಮದ ಆದಿ ದೇವತೆ ಆಗಿರುವಂಥ ಲಕ್ಕಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಶ್ರೀ ಗುತ್ತಿ ಬಸವೇಶ್ವರ ನವತರುಣ ನಾಟ್ಯ ಸಂಘ ಇವರಿಂದ ಅಭಿನಯಿಸಲ್ಪಡುವಂಥ ಸುಂದರ ಸಾಮಾಜಿಕ ನಾಟಕ ಹುಚ್ಚ ಹಚ್ಚಿರುವಂಥ ಕಿಚ್ಚು ಅರ್ಥಾರ್ಥ ದೊಡ್ಡವರ ದೊಡ್ಡತನವನ್ನೇ ಮುರಿದ ಹುಚ್ಚ ಎಂಬ ಸುಂದರ ಸಾಮಾಜಿಕ ನಾಟಕ ಕೆಲವೇ ಕ್ಷಣದಲ್ಲಿ ಜ್ಯೋತಿ ಹಚ್ಚರ ಮುಖೇನವಾಗಿ ಕಾರ್ಯಕ್ರಮ ಉದ್ಘಾಟನೆ ಆಗಲಿದೆ. ದಯಮಾಡಿ ತಾವೆಲ್ಲ ಪ್ರೇಕ್ಷಕರು ಒಂದೆಡೆ ತಾವು ಕೂಡಬೇಕು ಅಂತೇಳಿ ತಮ್ಮಲ್ಲಿ ತಿಳಿಸಿ ಈ ಕಾರ್ಯಕ್ರಮದ ಒಂದು ದಿವ್ಯ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವಂಥ ಕೆಂಬಾವಿ ಸಂಸ್ಥಾನ ಹಿರೇಮಠದ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಕೆಂಬಾವಿ ಹಾಗೂ ಶಾಪೂರು ತಾಲೂಕಿನ ಮಹಾಲ್ ರೋಜರ ಪೂಜ್ಯರಾಗಿರುವಂಥ ಮಲ್ಲಿಕಾರ್ಜುನ ಮುತ್ಯ ಅವರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕಂತೇಳಿ ತಮ್ಮಲ್ಲಿ ತಿಳಿಸ್ತಾ, ಅದೇ ರೀತಿಯಾಗಿ ಮುನಿಯರ ಬೊಮ್ಮನಳ್ಳಿ ರೇವಣಸಿದ್ದೇಶ್ವರ ಪ್ರಧಾನ ಅರ್ಚಕರಾಗಿರುವಂಥ ಶಂಭುಮುತ್ಯ ಪೂಜಾರಿ ಅವರು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕಂತೇಳಿ ತಿಳಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ಸಚಿವರು ಮತ್ತು ನಮ್ಮ ಶಾಪೂರು ಮತಕ್ಷೇತ್ರದ ಶಾಸಕರು ಆಗಿರುವಂಥ ಸನ್ಮಾನ್ಯ ಶ್ರೀಯುತ ಶರಣಬಸಪ್ಪಗೌಡ ದರ್ಶನಾಪುರ ಅವರು ಈ ಕಾರ್ಯಕ್ರಮದ ಕಾರ್ಯಕ್ರಮ ನೆರವೇರಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬೆಂಗಳೂರಿಗೆ ಹೋಗಿರುವ ಕಾರಣ ಆ ಉದ್ಘಾಟನೆ ಕಾರ್ಯಕ್ರಮವನ್ನು ಸನ್ಮಾನಿತರು ಆಗಿರುವಂಥ ಶ್ರೀಯುತ ಅಮೀನ್ರೆಡ್ಗೌಡ ಪಾಟೀಲ್ ಯಾಳ್ಗಿ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರ ಆದಿಯಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯ ಅತಿಥಿಗಳನ್ನ ಗ್ರಾಮದ ಪರವಾಗಿ ಈ ಒಂದು ನಾಟಕ ಸಂಘದ ಪರವಾಗಿ ತುಂಬು ಹೃದಯದ ಚಪ್ಪಾಳೆಯನ್ನು ತಟ್ಟುವುದರ ಮುಖೇನವಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯ ಅತಿಥಿ ಮಹೋದಯರನ್ನ ನಾನು ಸ್ವಾಗತವನ್ನು ಬಯಸ್ತಾ, ಈಗ ಪರಮ ಪೂಜ್ಯ ಕೆಂಬಾವಿ ಹಿರೇಮಠದ ಪೂಜ್ಯರ ಆದಿಯಾಗಿ ಮಾಲ್ ರೋಜಾ ಹಾಗೂ ಮುನಿಯರ ಬೊಮ್ಮನಳ್ಳಿ ರೇವಣಸಿದ್ದೇಶ್ವರ ಅರ್ಚಕ ಪೂಜಾರಿ ಮುತ್ಯ ಅವರ ಆದಿಯಾಗಿ ವೇದಿಕೆ ಮೇಲೆ ಇರುವ ಸರ್ವ ಪೂಜ್ಯರು ಜ್ಯೋತಿಯನ್ನು ಬೆಳಗಿಸುವುದರ ಮುಖೇನವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಅಗ್ನಿರಸವೆಂಬ ತೈಲವನೆರೆದು ಕಲ್ಯಾಣದಿಂದ ಪ್ರಣತೆಯಲ್ಲಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಭಕ್ತಿಗೆ ಆಚಾರವೆಂಬ ಭಕ್ತಿಗೆ ಬಸವನನೆಂಬ ಜ್ಯೋತಿಯ ಮುಟ್ಟಿಸಲು ಬಸವನನೆಂಬ ಜ್ಯೋತಿಯ ಮುಟ್ಟಿಸಲು ತೊಲಗಿ ಬೆಳಗುತ್ತಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಮೀನ್ರೆಡ್ಡಿ ಪಾಟೀಲ್ ಯಾಳ್ಗಿ ಅವರ ಆದಿಯಾಗಿ ಪೂಜ್ಯರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಚಪ್ಪಾಳೆಯನ್ನು ತಟ್ಟುವುದರ ಮುಖೇನವಾಗಿ ಈಗ ಉದ್ಘಾಟನೆ ಆಗಿದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಈಗ ಬಂದಿರುವಂಥ ಪೂಜ್ಯರ ಆದಿಯಾಗಿ ಅತಿಥಿ ಅಭ್ಯಾಗತರಿಗೆ ಗೌರವ ಸತ್ಕಾರ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವಂಥ ಕೆಂಬಾವಿ ಸಂಸ್ಥಾನ ಹಿರೇಮಠದ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಚನ್ನಬಸವ ಶಿವಾಚಾರ್ಯ
ಸಂಸ್ಥಾನ ಹಿರೇಮಠ ಕೆಂಬಾವಿ ಪೂಜ್ಯರಿಗೆ ದಯಮಾಡಿ ಒಂದು ವಿನಂತಿ ಮಾಡಿಕೊಳ್ತೀನಿ. ಸ್ಟೇಜ್ನೊಳಗಿರುವಂಥ ಖಾಲಿ ಮಂದಿ ಸ್ವಲ್ಪ ನೀವು ಹೊರಗೆ ಹೋಗ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಇಲ್ಲಿ ಮಾಲಾರ್ಪಣೆ ಮಾಡೋದಕ್ಕೆ ತೊಂದರೆ ಆಗ್ತದೆ, ಅದಕ್ಕೆ ದಯಮಾಡಿ ಇಬ್ಬರಿಗೆ ಅವಕಾಶದ ಇಲ್ಲಿ ಮಾಲಾರ್ಪಣೆಯನ್ನ ನಮ್ಮ ಶ್ರೀ ವೇದಮೂರ್ತಿ ಚಿದಾನಂದಯ್ಯ ರಾಚಯ್ಯ ಹಿರೇಮಠರವರು ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಪೂಜ್ಯರ ಆದಿಯಾಗಿ ಸರ್ವರಿಗೂ ಕೂಡ ಅವರೊಬ್ರು ಇನ್ನೊಬ್ರು ಯಾರನ್ನ ಒಟ್ಟು ಟೋಟಲ್ ಇಬ್ರು ಪೂಜ್ಯರ ಆದಿಯಾಗಿ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅವು ಎಲ್ಲ ಕೊಡ್ರು ಅವು ಕೊಡ್ರಿ, ಮೊದಲ ಶಾಲಾ ಆಹಾರ ಕೊಡ್ರಿ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತ ದಯಮಾಡಿ ಸರ ಒಂದ್ ಸ್ವಲ್ಪ ಅವ್ರನ್ನ ಸೈಡ್ ಕಳಿಸ್ರಿ, ಮಂದಿನ ಖಾಲಿ ಮಂದಿನ. ನಮ್ಮ ಕೆಂಬಾವಿ ಆರಕ್ಷಕ ಠಾಣೆಯ ಅಲ್ಲ ಆಯ್ತು ಸಿಬ್ಬಂದಿಯವರು ಸ್ವಲ್ಪ ಖಾಲಿ ಮಂದಿನ ಹೊರಗೆ ಕಳಿಸ್ರಿ. ಕೊಡ್ರಿ ಬಡ ಬಡ ಆಹಾರ ಶಾಲಾ ಕೊಡ್ರಿ ಮತ್ತ ಪಾರ ರವಿ ನೀನಗೆ ಗುರುವಾಗಬೇಕೆಂದು ನೀನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸ್ಸಿರಬೇಕು, ಅನಂತ ಕಾಲ ತಪಸ್ಸಿರಬೇಕು. ಅಂತೆಯ ನೀನು ಗುರುವಾಗೇ ಭಕ್ತರ ಬಾಳಿನ ಭಾಗ್ಯದ ದೇವರು ಮಲ್ಲಿಕಾರ್ಜುನರು, ಭಕ್ತರಿಗೆಲ್ಲವರು ಮಹಾಲಭೋಜದ ಮಹಾತ್ಮರು. ಭಕ್ತರ ಬಾಳಿನ ಭಾಗ್ಯದ ದೇವರು ಮಲ್ಲಿಕಾರ್ಜುನರು, ಭಕ್ತರಿಗೆಲ್ಲ ದೇವರವರು ಮಹಾಲಭೋಜದ ಮಹಾತ್ಮರು. ಭಕ್ತರ ಬಾಳಿನ ಭಾಗ್ಯದ ದೇವರು ಮಲ್ಲಿಕಾರ್ಜುನರು, ಭಕ್ತರಿಗೆಲ್ಲ ದೇವರವರು ಮಹಾಲಭೋಜದ ಮಹಾತ್ಮರು. ಭಕ್ತರ ಬಾಳಿನ ಭಾಗ್ಯದ ದೇವರು ಮಲ್ಲಿಕಾರ್ಜುನರು, ಭಕ್ತರಿಗೆಲ್ಲ ದೇವರವರು ಮಹಾಲಭೋಜದ ಮಹಾತ್ಮರು, ಮಹಾಲಭೋಜದ ಮಹಾತ್ಮರು. ಯತ್ತಾಪೂರು ಗ್ರಾಮದ ಆರಾಧ್ಯ ದೇವತೆ ಗ್ರಾಮ ದೇವತೆ ಲಕ್ಕಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಂದರ ಸಾಮಾಜಿಕ ನಾಟಕ ಹುಚ್ಚ ಹಚ್ಚಿದ ಕಿಚ್ಚು. ಈ ಒಂದು ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಈ ಭಾಗದ ಅತಿಥಿ ಮಹೋದಯರು, ರಾಜಕೀಯ ಮುಖಂಡರು, ಹಿರಿಯರು, ವ್ಯಾಪಾರಿಗಳು, ಉದ್ಯಮಿಗಳು ಹಾಗೂ ಗುತ್ತಿಗೆದಾರರು ಎಲ್ಲ ಒಂದು ಸಮಾಗಮ ನೋಡಿದರೆ ಕಲ್ಯಾಣದ ಅಣ್ಣ ಬಸವಣ್ಣನ ಅನುಭವ ಮಂಟಪ ನೆನಪಿಗೆ ಬರುತ್ತದೆ. ಆ ರೀತಿಯಾಗಿ ಎಲ್ಲ ಶರಣಾರ್ಥಿ ಶರಣರು ಈ ಒಂದು ಸಭೆಯಲ್ಲಿ ಸೇರಿದ್ದಾರೆ. ಅವರಿವರನ್ನದೇ ಎಲ್ಲರಿಗೂ ಕೂಡ ಊರಿನ ಪರವಾಗಿ ಸಾಮೂಹಿಕವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಎಲ್ಲರಿಗೆ ಸಾಮೂಹಿಕ ಸನ್ಮಾನವನ್ನು ಮಾಡಬೇಕಾಗಿ ನಮ್ಮ ಸ್ವಯಂ ಸೇವಕರು ಮತ್ತು ಈ ನಾಟಕ ಕಂಪನಿಯ ಮಾಲೀಕರು, ಮ್ಯಾನೇಜರ್ಗಳು ಮತ್ತು ಕ್ಯಾಶಿಯರ್ಗಳು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾವುದೇ ರೀತಿಯಾದ ಅವಸರ ಬೇಡ, ನಿಧಾನವಾಗಿ ಮಾಡಿ. ಸುಂದರ ಸಾಮಾಜಿಕ ನಾಟಕ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪಾತ್ರಧಾರಿಗಳು ತಮ್ಮ ಮುಂದೆ ತಮ್ಮ ಕಲಾ ಪ್ರದರ್ಶನಕ್ಕಾಗಿ ಬರುತ್ತಿದ್ದಾರೆ. ಒಂದು 20-25 ನಿಮಿಷ ಆಗ್ಬೋದು.
ಭಕ್ತರ ಬಾಳಿನ ಭಾಗ್ಯದ ದೇವರು ಮಲ್ಲಿಕಾರ್ಜುನರು ಭಕ್ತಿಗೆ ಬಂದ ಭಕ್ತರು ಎಲ್ಲ ದೇವರಾಗಿ ನಿಂತವರು ಮಹಾನರು ಜಾತ ಮಹಾತ್ಮರು ಭಕ್ತರ ಬಾಳಿನ ಭಾಗ್ಯದ ದೇವರು ಮಲ್ಲಿಕಾರ್ಜುನರು ಭಕ್ತಿಗೆ ಬಂದ ಭಕ್ತರು ಎಲ್ಲ ದೇವರಾಗಿ ನಿಂತವರು ಮಹಾನರು ಜಾತ ಮಹಾತ್ಮರು ಮಹಾನರು ಜಾತ ಮಹಾತ್ಮರು ಮಾಡಿದ ನೋಡರಿ ಹಾಗೆ ನೂರಾರು ಪವಾಡ ಮಾತ್ರ ನೂರಾರು ಪವಾಡ ನಾಡಿನ ಶಾಪುರ ತಾಲೂಕು ಮಹಾನಗರದ ಊರ ಮಾತರು ಮಾಡಿದ ನೋಡರಿ ಮಾಡದ ಮಹಾರ ಪವಾಡ ಮುತ್ತಲ ಮಹಾಪವಾಡ ನೀ ಮಾಡಿದ್ದದು ಭಕ್ತರು ಬರುತ್ತರ ಮುತ್ತಲ ಪುರುಷನಲ್ಲ ಬಡ ಬಡರ ರಕ್ತವ ಕಳೆದು ನೀಡಲ ನಿಜ ಬಳಕ ನಿತ್ಯ ನಿಜರ ನಿಜ ಬಳಕ ಭಕ್ತರ ಬಾಳಿನ ಭಾಗ್ಯದ ದೇವರು ಮಲ್ಲಿಕಾರ್ಜುನರು ಭಕ್ತಿಗೆ ಬಂದ ಭಕ್ತರಿಗೆಲ್ಲ ದೇವರಿಗೆ ನಿಂತವರು ಮಹಾನರು ಜಾದ ಮಹಾತ್ಮರು ಮಹಾನರು ಜಾದ ಮಹಾತ್ಮರು ಈ ಒಂದು ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನೆಯನ್ನು ಮಾಡಿರುವಂಥ ಸನ್ಮಾನ್ಯ ಶ್ರೀಯುತ ಅಮೀನ್ರೆಡ್ಗೌಡ ಪಾಟೀಲ್ ಯಾಳ್ಗೆ ಅವರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಅನಿಸಿಕೆಗಳನ್ನು ತಾವು ಮಾತಾಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಯಕ್ತಾಪುರ ಗ್ರಾಮದ ಶ್ರೀ ಲಕ್ಕಮ್ಮದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ನಾಟಕದ ಪ್ರಾರಂಭೋತ್ಸವದ ವೇದಿಕೆ ಮೇಲೆ ಆಸೀನರಿರುವಂಥ ಕೆಂಬಾವಿಯ ಹಿರೇಮಠದ ಪೂಜ್ಯ ಗುರುಗಳ ಪಾದಗಳಿಗೆ ನಮಿಸ್ತಾ ಹಾಗೂ ಮಹಲ್ ರೋಜಾದ ಮಲ್ಲಿಕಾರ್ಜುನ ಮುತ್ತೆರ ಪಾದಗಳಿಗೆ ನಮಿಸ್ತಾ ವೇದಿಕೆಯ ಮೇಲಿರುವಂಥ ಶಿವನಗೌಡ ಕಾಕವರೇ ಹಾಗೂ ಡಿಸಿ ಬ್ಯಾಂಕಿನ ನಿರ್ದೇಶಕರಾದಂಥ ಬಸರಗೌಡ ಚಿಂಚೋಳಿ ಅವರೇ, ಮಾಂತಗೌಡನವರೇ, ರಾಮನಗೌಡನವರೇ, ಚನ್ನಪ್ಪಗೌಡ್ರೆ, ನಿಂಗನಗೌಡ್ರೆ ಹಾಗೂ ವೇದಿಕೆಯ ಮೇಲಿರುವಂಥ ಎಲ್ಲ ಗ್ರಾಮದ ಗೌಡಪ್ಪಗೌಡ್ರೆ, ಅವರಿವರನ್ನ ಹೆಸರನ್ನು ಹೇಳ್ದೇನೆ ಎಲ್ಲ ಆತ್ಮೀಯ ಹಿರಿಯರೇ ಮತ್ತು ಎಲ್ಲ ಸಮಾಜದ ಮುಖಂಡರೇ ಮತ್ತು ವೇದಿಕೆಯ ಈ ಮುಂಭಾಗದಲ್ಲಿ ಆಸೀನರಿರುವಂಥ ಗ್ರಾಮದ ಸಮಸ್ತ ತಾಯಂದಿರೇ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವಂಥ ಎಲ್ಲ ಬಂಧುಗಳೇ, ವಿಶೇಷವಾಗಿ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾವೇನು ಇವತ್ತು ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂಥ ಈ ನಾಟಕ ಕಾರ್ಯಕ್ರಮ ಅದು ವಿಶೇಷವಾಗಿ ಗ್ರಾಮದಲ್ಲಿರುವಂಥ ಎಲ್ಲ ಸಮಾಜದ ಯುವಕರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ನಾಟಕದಲ್ಲಿ ತಾವು ಭಾಗವಹಿಸಿ ಅದನ್ನು ಕಲಿತು, ಯಾಕಂದರೆ ಇವತ್ತು ಸಾಕಷ್ಟು ಗ್ರಾಮದಲ್ಲಿ ತಮ್ಮ ಹೊಲಮನೆ ಕೆಲಸಗಳನ್ನು ಬಿಟ್ಟು ಸಹಿತ ಈ ಒಂದು ಇಲ್ಲ ನಮ್ಮ ಗ್ರಾಮದಲ್ಲಿ ಇಂಥ ಒಂದು ದೇವರ ಕಾರ್ಯಕ್ರಮದ ಅಂಗವಾಗಿ ನಾವು ನಾಟಕ ಮಾಡಬೇಕು, ಅದನ್ನು ನಾವು ಕಲಿಬೇಕನ್ನಂಥ ಒಂದು ಉತ್ಸಾಹ ಇಟ್ಕೊಂಡು ಇವತ್ತೇನು ತಾವು ಮಾಡ್ತಾ ಇದ್ದೀರಿ. ಇವತ್ತು ನಾವೆಲ್ಲರೂ ಇಂಥ ಒಂದು ನಾಟಕ ಪ್ರದರ್ಶನಗಳಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ನಾವು ಸಹಿತ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಮತ್ತು ವೇದಿಕೆ ಮೇಲೆ ಆಸೀನರಿರುವಂಥ ಎಲ್ಲರೂ ಇಂಥ ಒಂದು ಕಲೆಗಳಿಗೆ ನಾವೆಲ್ಲರೂ ಪ್ರೋತ್ಸಾಹ ಮಾಡಿದಾಗ ಇದು ಪ್ರತಿ ವರ್ಷ, ಇದೊಂದೇ ವರ್ಷ ಅಂತಲ್ಲ, ಪ್ರತಿ ವರ್ಷ ಇವತ್ತು ಗ್ರಾಮಗಳಲ್ಲಿ
ಯಾವುದೇ ಇವತ್ತು ಜಾತ್ರೆ ಸಮಾರಂಭಗಳು ಮಾಡೋಂಥ ಸಂದರ್ಭದಲ್ಲಿ ವಿವಿಧ ಕಲೆಗಳಲ್ಲಿ ನಾವೆಲ್ಲ ಭಾಗವಹಿಸುವಂಥ ಮಕ್ಕಳಾಗಲಿ ಇವತ್ತು ಯುವಕರಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಶೇಷವಾದ, ಯಾಕಂದರೆ ನಮ್ಮಲ್ಲಿ ಏನು ಕಲೆ ಇರ್ತದೆ ಹೊರಗೆ ಬರ್ಬೇಕಪ್ಪ ಅಂದ್ರೆ ಇವತ್ತು ನಾವು ಭಾಗವಹಿಸಿದಾಗ ಮಾತ್ರ ಇವತ್ತು ಅದು ಹೊರಗೆ ಬರ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಅಂಥ ವಿವಿಧ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಭಾಗವಹಿಸೋದು, ಯುವಕರು ಭಾಗವಹಿಸುವಂಥ ಕೆಲಸ, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಯುವತಿಯರು ಹೆಚ್ಚಿನ ಒಂದು ರೀತಿಯಲ್ಲಿ ಇಂಥ ಒಂದು ಕಲೆಗಳಲ್ಲಿ ಭಾಗವಹಿಸಿ ತಮ್ಮ ಒಂದು ಕಲೆಯನ್ನು ಪ್ರಸ್ತುತಪಡಿಸಿದಾಗ ಮಾತ್ರ ಅದು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಬರೋಂಥ ದಿನಗಳಲ್ಲಿ ತಾವು ಯಾವುದೇ ರೀತಿಯ ಒಂದು ಗ್ರಾಮೀಣ ಕ್ರೀಡೆಗಳಿರ್ಬೋದು, ಬೇರೆ ಬೇರೆ ಯಾವುದೇ ಒಂದು ಕಲೆಗಳಿರ್ಬೋದು, ಎಲ್ಲದಕ್ಕೂ ಸಹಿತ ನಾವು ಸಹಿತ ಪ್ರಾಮಾಣಿಕವಾಗಿ ಪ್ರೋತ್ಸಾಹವಂತ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತೀವಿ. ತಾವು ವೇದಿಕೆ ಮೇಲಂತ ಎಲ್ಲ ಹಿರಿಯರು, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರು ತಾವು ಸಹಿತ ಹೆಚ್ಚಿನ ರೀತಿ ಇಂಥದಕ್ಕೆ ಪ್ರೋತ್ಸಾಹವನ್ನು ಮಾಡಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಸನ್ಮಾನಿಸಿದ್ದಕ್ಕಾಗಿ ಸಮಸ್ತ ಎಕ್ತಾಪುರ ಗ್ರಾಮಸ್ಥರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನಾ ನುಡಿಯನ್ನು, ಏನಾದರೂ ಸಂಸ್ಕಾರ ಉಳಿದಿತ್ತು ಅಂತಂದ್ರೆ ಅದು ಹಳ್ಳಿಗಾಡಿನ ಸೊಗಡಿನೊಳಗೆ ಮಾತ್ರ ಆ ಸಂಸ್ಕಾರ ಉಳಿದಿದೆ. ಅಂಥ ಒಂದು ಎಲ್ಲರೂ ಒಗ್ಗೂಡಿ ಇಂಥ ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ. ನಿರಂತರವಾಗಿ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿ ಅನ್ನುವಂಥ ಉದ್ಘಾಟನಾ ನುಡಿಯನ್ನು ನುಡಿದಿರುವಂಥ ಅಮೀನ್ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಮಾಲ್ರೋಜದ ಮಲ್ಲಿಕಾರ್ಜುನ್ ಮುತ್ಯಾರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಆಶೀರ್ವಚನದ ನುಡಿಯನ್ನು, ಪೂಜ್ಯರು ಸಮಯದ ಅಭಾವ ಇರೋದರಿಂದ ನಮ್ಮ ಕೆಂಭಾವಿ ಪೂಜ್ಯರು ಮಾತಾಡಿಬಿಟ್ರೆ ಸಾಕಂದರೆ ಅವರ ಆಶೀರ್ವಚನವನ್ನು ನಾವು ನೀವೆಲ್ಲರೂ ಕೇಳೋಣ. ಕೆಂಭಾವಿಯ ಷಟಸ್ಥಲ ಬ್ರಹ್ಮ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಕೆಂಭಾವಿ ಅವರ ಆಶೀರ್ವಚನ ತಾವೆಲ್ಲರೂ ಕೇಳಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಕ್ತಾಪುರ ಗ್ರಾಮದ ಅಧಿದೇವತೆಯಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಗ್ರಾಮದ ದೇವಿಯ ಒಂದು ಜಾತ್ರಾ ಮಹೋತ್ಸವಕ್ಕಾಗಿ ನಾಟಕ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂತಹ ಮಹಲ್ರೋಜದ ಪೂಜ್ಯರಾದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುಸುವ ಮುಖಾಂತರ ನಾಟಕವನ್ನು ಉದ್ಘಾಟಿಸಿದಂತಹ ಅಮೀನ್ರೆಡ್ಡಿ ಪಾಟೀಲ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಊರಿನ ಹಿರಿಯರೇ, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ಈ ಒಂದು ನಾಟಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಊರಿನ ಮತ್ತು ಬೀಗರು, ಸುತ್ತಮುತ್ತಲದ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ಸಕಲ ಸದ್ಭಕ್ತರೇ, ಈ ಒಂದು ಇವತ್ತಿನ ದಿವಸ ಜಾತ್ರಾ ಮಹೋತ್ಸವ ಅಂಗವಾಗಿ ಬಹಳ ಅದ್ಭುತವಾದಂತಹ ಒಂದು ನಾಟಕವನ್ನು ಈ ಎಕ್ತಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡದ್ದು ಬಹಳ ಸಂತೋಷ ತಂದಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತದೆ. ಯಾಕಂತಂದರೆ ಬೇರೆಯವ್ರನ್ನ ಕರೆಸಿ ನಾಟಕ ಮಾಡಿಸ್ಬೋದಾಗಿತ್ತು, ಆದರೆ ಊರಿನ ಯುವಕರು ಮತ್ತು ಹಿರಿಯರು ಎಲ್ಲರೂ ಸೇರಿಕೊಂಡು ನಾವೇ ಒಂದು ನಾಟಕವನ್ನು ಮಾಡಿ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋಣ ಅನ್ನುವಂಥ ಉದ್ದೇಶ ಇಟ್ಕೊಂಡು ಒಂದು ರಂಗಭೂಮಿಯನ್ನು ಕಲೆಯನ್ನು ಉಳಿಸಿ ಬೆಳೆಸುವಂಥ ಕಾರ್ಯ ಮಾಡಿದಾರಲ್ಲ, ಮಾಡಿದಂಥ ಎಲ್ಲ ಕಲಾವಿದರಿಗೆ ಮೊದಲನಾಗಿ ಅಭಿನಂದನೆಗಳನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ರಂಗಭೂಮಿಯಿಂದೇ ಒಳ್ಳೆಯ ಕಲಾವಿದರಾಗಿ ಮುಂದುವರಿಯುವಂಥ ಒಂದು ರಂಗಭೂಮಿ, ಅಂತಹ ಒಂದು ಒಳ್ಳೆಯ ನಟನೆಯಲ್ಲಿ ಒಳ್ಳೆಯ ಒಂದು ನಾಟಕವನ್ನು ಇಟ್ಕೊಂಡಿದ್ದಾರೆ. ಹುಚ್ಚ ಹಚ್ಚಿದ ಕಿಚ್ಚ ಅನ್ನುವಂಥ ಒಂದು ನಾಟಕದ ಸಂದೇಶ, ಒಳ್ಳೆಯ ಸಂದೇಶ, ಸಾಮಾಜಿಕವಾಗಿ ಮತ್ತು ಎಲ್ಲರಿಗೆ ಮನಮುಟ್ಟುವಂಥ ಒಂದು ಒಳ್ಳೆಯ ಕಥೆಯನ್ನು ಎಲ್ಲರೂ ಸೇರಿ ಈ ನಾಟಕ ರೂಪದಾಗಿ ಜನರಿಗೆ ಮುಟ್ಟಿಸುವಂಥ ಒಂದು ಕಾರ್ಯ ಮಾಡಿದ್ದಾರೆ. ಇದೇ ರೀತಿಯಾಗಿ ಕಲೆಗಳನ್ನು ಉಳಿಸಿ ಬೆಳೆಸಿದ್ದೇ ಆದರೆ ನಮ್ಮ ಗ್ರಾಮೀಣ ಪ್ರದೇಶದ ಹಲವಾರು ಕಲೆಗಳು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದರೆ ಇವತ್ತಿನ ಮೊಬೈಲ್ ಯುಗದಲ್ಲಿ ಮತ್ತು ಸಿನಿಮಾ ಯುಗದಲ್ಲಿ ರಂಗಭೂಮಿ ನಶಿಸಿ ಹೋಗುವಂಥ ಕಾಲದಲ್ಲಿ ಗ್ರಾಮೀಣ ಪ್ರದೇಶದಂಥ
ನಮ್ಮ ಹಿರಿಯರು ಮತ್ತು ಯುವಕರು ಸೇರಿ ಏನು ನಾಟಕ ಮಾಡಿದಾರಲ್ಲ, ಇದು ಬಹಳ ಅದ್ಭುತವಾದಂಥ ಕಾರ್ಯ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದಕ್ಕೆ ಇಲ್ಲಿ ಭಾಗವಹಿಸಿದಂತಹ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಮತ್ತು ಪರಮಪೂಜ್ಯರು ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡುವಂಥ ಕಾರ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಳ್ಳೆಯ ನಾಟಕವನ್ನು ಕಣ್ತುಂಬ ನೋಡಿ ಪ್ರೋತ್ಸಾಹಿಸಿ, ಯಾರೇ ಒಂದು ಅಶ್ಲೀಲ ಪದಗಳನ್ನು ಬಳಸದೆ ಒಳ್ಳೆಯ ರೀತಿಗೆ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವರಿಗೆ ಗೌರವಿಸುವಂಥ ಕಾರ್ಯ ಎಲ್ಲರೂ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ, ಈ ಕಾರ್ಯಕ್ರಮದಲ್ಲಿ ಕರೆಸಿ ನಮ್ಮನ್ನು ಗೌರವಿಸಿ ಸನ್ಮಾನಿಸೋದಕ್ಕಾಗಿ ಮತ್ತು ಮಹಲ್ ರೋಜ್ಯದ ಪೂಜ್ಯರ ಆದಿಯಾಗಿ ಎಲ್ಲರ ಆಶೀರ್ವಾದ ಸದಾಕಾಲ ಇರ್ತದೆ ಅಂತೇಳಿ ನನ್ನ ಎರಡು ಮಾತುಗಳು ಇರೋದು. ಕೆಂಬಾವಿಯ ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ ತುಂಬಿರುವ ಭಕ್ತಿಯ ಚಪ್ಪಾಳೆಯನ್ನು ತಟ್ಟುವುದರ ಮುಖೇನವಾಗಿ ಅಭಿವಂದಿಸಿ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಈಗ ಮುಂದೆ ಕೊಡ್ತಾರೆ. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಅತಿಥಿ ಅಭ್ಯಾಗತರಿಗೆ ತಸ್ಮೈ ಶ್ರೀ ಗುರುವೇ ನಮಃ. ಹಲೋ 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 ಸಂಗೀತ ಸಾಗರಂ ಸಾಹಿತ್ಯಭೂಷಣಂ ಪುಟ್ಟರಾಜ ಲಿಂಗಪೂಜಾಯ ಸುಧಾನಂದೋ ವಂದೇ ಪಂಚಾಕ್ಷರ
कमला कान्ता त्रैलोक्यं मङ्गलं कुरु।